ರಾಜ್ಯ ರಾಜಕಾರಣದಲ್ಲಿ ಮತ್ತೊಮ್ಮೆ ಬಳ್ಳಾರಿ ಪಾದಯಾತ್ರೆ ಸದ್ದು ಮಾಡೋದಕ್ಕೆ ಶುರುವಾಗಿದೆ. ಸದ್ಯ ಈ ಬಾರಿ ಗಣಿನಾಡಿನವರೆಗೂ ಕೂಡ ಹೆಜ್ಜೆ ಹಾಕ್ತಿರೋದು ಸಿದ್ದರಾಮಯ್ಯ ಅಲ್ಲ, ಬದಲಿಗೆ ಬಿಜೆಪಿ ನಾಯಕರು. ಅಷ್ಟಕ್ಕೂ ಕೇಸರಿ ಪಡೆ ಈ ಪಾದಯಾತ್ರೆ ನಡೆಸ್ತಿರೋದಾದ್ರೂ ಯಾಕೆ ಅಂತೀರಾ? ಈ ಸ್ಟೋರಿ ನೋಡ್ಕೊಂಡು ಬನ್ನಿ. ರಾಜೀನಾಮೆಗೋಸ್ಕರ ಜಿದ್ದಿಗೆ ಬಿದ್ದ ಕೇಸರಿ ನಾಯಕರು. ರಾಯಚೂರು ಟು ಬಳ್ಳಾರಿ ಪಾದಯಾತ್ರೆಗೆ ಕಮಲ ಕಲಿಗಳ ರಣಘೋಷ. ಸೆಪ್ಟೆಂಬರ್ 1ರಿಂದ 10ರವರೆಗೂ 10 ದಿನಗಳ ರಾಜೀನಾಮೆಗೋಸ್ಕರ ಜಿದ್ದಿಗೆ ಬಿದ್ದ ಕೇಸರಿ ನಾಯಕರು. ರಾಯಚೂರು ಟು ಬಳ್ಳಾರಿ ಪಾದಯಾತ್ರೆಗೆ ಕಮಲ ಕಲಿಗಳ ರಣಘೋಷ. ಸೆಪ್ಟೆಂಬರ್ 1ರಿಂದ 10ರವರೆಗೂ 10 ದಿನಗಳ ಪಾದಯಾತ್ರೆ. ವಾಲ್ಮೀಕಿ ಹಗರಣದಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಸರ್ಕಾರದ ವಿರುದ್ಧ ಕಮಲ ಪಡೆ ತೊಡೆ ತಟ್ಟಿ ನಿಂತಿದೆ. ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಬರೋಬ್ಬರಿ 170 ಕಿಲೋಮೀಟರ್ ಪಾದಯಾತ್ರೆ ಮಾಡಲು ಬಿಜೆಪಿ ನಿರ್ಧರಿಸಿದೆ. ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಸೆಪ್ಟೆಂಬರ್ 1ರಿಂದ 10ರವರೆಗೆ ರಾಯಚೂರಿನಿಂದ ಆರಂಭವಾಗುವ ಪಾದಯಾತ್ರೆ ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶದೊಂದಿಗೆ ಮುಕ್ತಾಯಗೊಳ್ಳಲಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವು ಕೇಂದ್ರ ನಾಯಕರು ಹಾಗೂ ಮೈತ್ರಿ ಪಕ್ಷ ಜೆಡಿಎಸ್ನ ನಾಯಕರು ಇದರಲ್ಲಿ ಭಾಗಿಯಾಗಲಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ದುರ್ಬಳಕೆ ಖಂಡಿಸಿ ನಾಗೇಂದ್ರ ವಿರುದ್ಧ ಬಿಜೆಪಿ ಸಮರ ಸಾರಿದೆ. 3 ಜಿಲ್ಲೆಗಳು ರಾಯಚೂರು, ಕೊಪ್ಪಳ, ಬಳ್ಳಾರಿ ಪಾದಯಾತ್ರೆ. 9 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಾದು ಹೋಗುವ ಯಾತ್ರೆ. ರಾಯಚೂರಿನಿಂದ ಬಳ್ಳಾರಿಯವರೆಗೆ ಬಿಜೆಪಿ ಪಾದಯಾತ್ರೆ ರೂಟ್ ಮ್ಯಾಪ್. ಗುರಗುಂಟ ಟು ಲಿಂಗಸೂರು 21 ಕಿಲೋಮೀಟರ್. ಲಿಂಗಸೂರು ಟು ಮಸ್ಕಿ 30 ಕಿಲೋಮೀಟರ್. ಮಸ್ಕಿ ಟು ಸಿಂಧನೂರು 30 ಕಿಲೋಮೀಟರ್. ಸಿಂಧನೂರು ಟು ಶಿರಗುಪ್ಪ 31 ಕಿಲೋಮೀಟರ್. ಶಿರಗುಪ್ಪ ಟು ಟೆಕ್ಕಲಕೋಟೆ 11 ಕಿಲೋಮೀಟರ್. ಟೆಕ್ಕಲಕೋಟೆ ಟು ಸಿಂದಗೇರಿ 20 ಕಿಲೋಮೀಟರ್. ಸಿಂದಗೇರಿ ಟು ಬಳ್ಳಾರಿ 27 ಕಿಲೋಮೀಟರ್. ಬಿಜೆಪಿ ಪಾದಯಾತ್ರೆಗೆ ಕಲ್ಯಾಣ ಕರ್ನಾಟಕವನ್ನೇ ಆಯ್ಕೆ ಮಾಡಿಕೊಂಡಿರುವುದರ ಹಿಂದೆ ದೊಡ್ಡ ರಾಜಕೀಯ ಲೆಕ್ಕಾಚಾರವೇ ಇದೆ. ರಾಯಚೂರು, ಕೊಪ್ಪಳ ಹಾಗೂ ಬಳ್ಳಾರಿ ಜಿಲ್ಲೆಗಳಲ್ಲಿ ವಾಲ್ಮೀಕಿ ಮತ್ತು ನಾಯಕ ಸಮುದಾಯದ